ಬಳ್ಳಾರಿಯಲ್ಲಿ ಅಕ್ರಮ ಅಕ್ಕಿ ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ದಂಧೆಕೋರರ ಬಳಿಯೇ ಎಸ್ಪಿ ಗನ್ಮ್ಯಾನ್ 3 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪದ ವಿಚಾರಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಅಕ್ಕಿ ದಂಧೆಯಲ್ಲಿ ಶಾಮೀಲ್ ಆಗಿರುವ ಬಗ್ಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಪರೋಕ್ಷವಾಗಿ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಹಿರಿಯ ಅಧಿಕಾರಿ ಹೆಸರು ಹೇಳದೆ ಗನ್ಮ್ಯಾನ್ ಯಾಕೆ ಹೋದ, ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಹೋಗ್ಬೇಕಿತ್ತಲ್ವಾ, ಈ ತರ ಹೋಗ್ತಿದ್ದೀನಿ ಅಂತ ತಾವು ಬಚಾವಾಗೋದಕ್ಕೆ ಹಿರಿಯ ಅಧಿಕಾರಿಗಳು ಗನ್ಮ್ಯಾನ್ನ ಬಲಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹುಡುಗನ್ನ ಸ್ಕೇಪ್ಗೋಟ್ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡವರು ಇನ್ವಾಲ್ವ್ ಆಗಿದೆ, ದೊಡ್ಡ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ. ನನಗಿರೋ ಮಾಹಿತಿ ಇನ್ವಾಲ್ವ್ ಆಗಿಬಿಟ್ಟು ಅವ್ರ ಕುತ್ತಿಗೆಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅವನ ಮೇಲೆ ದೊಬ್ಬಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಇದನ್ನ ದೊಡ್ಡ ಮಟ್ಟದಲ್ಲಿ ತಾವು ಮೀಡಿಯಾದವರು ಕೂಡ ಚರ್ಚೆ ಮಾಡಬೇಕು. ಯಾರೇ ಅನುಮತಿ ಇಲ್ದಂಗೆ, ಯಾರೇ ಗೈಡೆನ್ಸ್ ಇಲ್ದಂಗೆ ನನ್ನ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನೇನು ಹೇಳ್ತೀನೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುತ್ತೆ. ಅದೇ ರೀತಿಯಲ್ಲಿ ಅವನಿಗೆ ಆ ಕೆಲಸ ಮಾಡಕ್ಕೆ ಯಾರು ಹೇಳಿದ್ದಾರೆ, ಅಷ್ಟು ಧೈರ್ಯ ಯಾವ ರೀತಿಯಲ್ಲಿ ಬಂತು, ಯಾರಿಗೆ ಈ ದುಡ್ಡು ಹೋಗಿ ಪ್ರತಿ ತಿಂಗಳು ಮುಡ್ತಿದೆ, ಯಾವ ದೊಡ್ಡ ಮಟ್ಟದ ಆಫೀಸರ್ಗಳಿಗೆ ಪ್ರತಿ ತಿಂಗಳು ಈ ದುಡ್ಡು ಯಾರಿಗೆ ಮುಡ್ತಿದೆ ಅನ್ನೋದು ಮಾಹಿತಿಯನ್ನು ತೆಗಿಬೇಕು. ಯಾಕಂದ್ರೆ ಎಲ್ಲ ಪ್ರತಿ ತಿಂಗಳು ನಡೆಯೋದೆಲ್ಲ ನಡೆದು ಕುತ್ತಿಗೆಗೆ ಬಂದಾಗ, ಅಂದ್ರೆ ಅವ್ರಿಗೆ ತೊಂದರೆ ಅಂತ ಬಂದಾಗ ಇಂಥ ಚಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಿನ್ನೇನೋ ಬೇಲ್ ಆಗಿರ್ಬೇಕು ಆ ಹುಡುಗನ್ಗೆ ಬಲಿಪಶು ಮಾಡಕ್ಕೆ ದೊಡ್ಡವ್ರು ಉಳ್ಕಣಕ್ಕೆ ಒಂದು ಚಿಕ್ಕ ಗನ್ಮ್ಯಾನ್ನ ಬಲಿಪಶು ಮಾಡಿದ್ದಾರೆ. ಯಾಕಂದ್ರೆ ಅಂತವ್ರು ಅಂದ್ರೆ ಬಾಯಿ ಕಟ್ಟದಂತವ್ರು ಏನು ಮಾತಾಡಕ್ಕಾಗಲ್ಲ. ನಾಳೆ ಬೆಳಗ್ಗೆ ಹೊರಗೆ ಬಂದ್ಮೇಲೆ ಕೂಡ ನಿನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಇಂಥ ಚಿಕ್ಕವರು ಏನು ಮಾತಾಡಲ್ಲ ಅಂತೇಳಿ ಉದ್ದೇಶದಿಂದ ಮಾಡಿದ್ದಾರೆ. ಇದರಲ್ಲಿ ಯಾರು ದೊಡ್ಡವರು ಶಾಮೀಲ್ ಆಗಿದಾರೋ, ಯಾರು ಪ್ರತಿ ತಿಂಗಳು ದೊಡ್ಡವರು. ಬಳ್ಳಾರಿಯಲ್ಲಿ ಅಕ್ರಮ ಅಕ್ಕಿ ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ದಂಧೆಕೋರರ ಬಳಿಯೇ ಎಸ್ಪಿ ಗನ್ಮ್ಯಾನ್ 3 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪದ ವಿಚಾರಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಅಕ್ಕಿ ದಂಧೆಯಲ್ಲಿ ಶಾಮೀಲ್ ಆಗಿರುವ ಬಗ್ಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಪರೋಕ್ಷವಾಗಿ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಹಿರಿಯ ಅಧಿಕಾರಿ ಹೆಸರು ಹೇಳದೆ ಗನ್ಮ್ಯಾನ್ ಯಾಕೆ ಹೋದ, ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಹೋಗ್ಬೇಕಿತ್ತಲ್ವಾ, ಈ ತರ ಹೋಗ್ತಿದ್ದೀನಿ ಅಂತ ತಾವು ಬಚಾವಾಗೋದಕ್ಕೆ ಹಿರಿಯ ಅಧಿಕಾರಿಗಳು ಗನ್ಮ್ಯಾನ್ನ ಬಲಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹುಡುಗನ್ನ ಸ್ಕೇಪ್ಗೋಟ್ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡವರು ಇನ್ವಾಲ್ವ್ ಆಗಿದೆ, ದೊಡ್ಡ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ. ನನಗಿರೋ ಮಾಹಿತಿ ಇನ್ವಾಲ್ವ್ ಆಗಿಬಿಟ್ಟು ಅವ್ರ ಕುತ್ತಿಗೆಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅವನ ಮೇಲೆ ದೊಬ್ಬಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಇದನ್ನ ದೊಡ್ಡ ಮಟ್ಟದಲ್ಲಿ ತಾವು ಮೀಡಿಯಾದವರು ಕೂಡ ಚರ್ಚೆ ಮಾಡಬೇಕು. ಯಾರೇ ಅನುಮತಿ ಇಲ್ದಂಗೆ, ಯಾರೇ ಗೈಡೆನ್ಸ್ ಇಲ್ದಂಗೆ ನನ್ನ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನೇನು ಹೇಳ್ತೀನೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುತ್ತೆ. ಅದೇ ರೀತಿಯಲ್ಲಿ ಅವನಿಗೆ ಆ ಕೆಲಸ ಮಾಡಕ್ಕೆ ಯಾರು ಹೇಳಿದ್ದಾರೆ, ಅಷ್ಟು ಧೈರ್ಯ ಯಾವ ರೀತಿಯಲ್ಲಿ ಬಂತು, ಯಾರಿಗೆ ಈ ದುಡ್ಡು ಹೋಗಿ ಪ್ರತಿ ತಿಂಗಳು ಮುಡ್ತಿದೆ, ಯಾವ ದೊಡ್ಡ ಮಟ್ಟದ ಆಫೀಸರ್ಗಳಿಗೆ ಪ್ರತಿ ತಿಂಗಳು ಈ ದುಡ್ಡು ಯಾರಿಗೆ ಮುಡ್ತಿದೆ ಅನ್ನೋದು ಮಾಹಿತಿಯನ್ನು ತೆಗಿಬೇಕು. ಯಾಕಂದ್ರೆ ಎಲ್ಲ ಪ್ರತಿ ತಿಂಗಳು ನಡೆಯೋದೆಲ್ಲ ನಡೆದು ಕುತ್ತಿಗೆಗೆ ಬಂದಾಗ, ಅಂದ್ರೆ ಅವ್ರಿಗೆ ತೊಂದರೆ ಅಂತ ಬಂದಾಗ ಇಂಥ ಚಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಿನ್ನೇನೋ ಬೇಲ್ ಆಗಿರ್ಬೇಕು ಆ ಹುಡುಗನ್ಗೆ ಬಲಿಪಶು ಮಾಡಕ್ಕೆ ದೊಡ್ಡವ್ರು ಉಳ್ಕಣಕ್ಕೆ ಒಂದು ಚಿಕ್ಕ ಗನ್ಮ್ಯಾನ್ನ ಬಲಿಪಶು ಮಾಡಿದ್ದಾರೆ. ಯಾಕಂದ್ರೆ ಅಂತವ್ರು ಅಂದ್ರೆ ಬಾಯಿ ಕಟ್ಟದಂತವ್ರು ಏನು ಮಾತಾಡಕ್ಕಾಗಲ್ಲ. ನಾಳೆ ಬೆಳಗ್ಗೆ ಹೊರಗೆ ಬಂದ್ಮೇಲೆ ಕೂಡ ನಿನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಇಂಥ ಚಿಕ್ಕವರು ಏನು ಮಾತಾಡಲ್ಲ ಅಂತೇಳಿ ಉದ್ದೇಶದಿಂದ ಮಾಡಿದ್ದಾರೆ. ಇದರಲ್ಲಿ ಯಾರು ದೊಡ್ಡವರು ಶಾಮೀಲ್ ಆಗಿದಾರೋ, ಯಾರು ಪ್ರತಿ ತಿಂಗಳು ದೊಡ್ಡವರು. ಬಳ್ಳಾರಿಯಲ್ಲಿ ಅಕ್ರಮ ಅಕ್ಕಿ ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ದಂಧೆಕೋರರ ಬಳಿಯೇ ಎಸ್ಪಿ ಗನ್ಮ್ಯಾನ್ 3 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪದ ವಿಚಾರಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಅಕ್ಕಿ ದಂಧೆಯಲ್ಲಿ ಶಾಮೀಲ್ ಆಗಿರುವ ಬಗ್ಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಪರೋಕ್ಷವಾಗಿ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ವಿರುದ್ಧ ಆರೋಪ ಮಾಡಿದ್ದಾರೆ.
ಹಿರಿಯ ಅಧಿಕಾರಿ ಹೆಸರು ಹೇಳದೆ ಗನ್ಮ್ಯಾನ್ ಯಾಕೆ ಹೋದ, ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಹೋಗ್ಬೇಕಿತ್ತಲ್ವಾ, ಈ ತರ ಹೋಗ್ತಿದ್ದೀನಿ ಅಂತ ತಾವು ಬಚಾವಾಗೋದಕ್ಕೆ ಹಿರಿಯ ಅಧಿಕಾರಿಗಳು ಗನ್ಮ್ಯಾನ್ನ ಬಲಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹುಡುಗನ್ನ ಸ್ಕೇಪ್ ಗೋಟ್ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡವರು ಇನ್ವಾಲ್ವ್ ಆಗಿದೆ, ದೊಡ್ಡ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ. ನನಗಿರೋ ಮಾಹಿತಿ ಇನ್ವಾಲ್ವ್ ಆಗಿಬಿಟ್ಟು ಅವ್ರ ಕುತ್ತಿಗೆಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅವನ ಮೇಲೆ ದೊಬ್ಬಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಇದನ್ನ ದೊಡ್ಡ ಮಟ್ಟದಲ್ಲಿ ತಾವು ಮೀಡಿಯಾದವರು ಕೂಡ ಚರ್ಚೆ ಮಾಡಬೇಕು. ಯಾರೇ ಅನುಮತಿ ಇಲ್ದಂಗೆ, ಯಾರೇ ಗೈಡೆನ್ಸ್ ಇಲ್ದಂಗೆ ನನ್ನ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನೇನು ಹೇಳ್ತೀನೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುತ್ತೆ. ಅದೇ ರೀತಿಯಲ್ಲಿ ಅವನಿಗೆ ಆ ಕೆಲಸ ಮಾಡಕ್ಕೆ ಯಾರು ಹೇಳಿದ್ದಾರೆ, ಅಷ್ಟು ಧೈರ್ಯ ಯಾವ ರೀತಿಯಲ್ಲಿ ಬಂತು, ಯಾರಿಗೆ ಈ ದುಡ್ಡು ಹೋಗಿ ಪ್ರತಿ ತಿಂಗಳು ಮುಡ್ತಿದೆ, ಯಾವ ದೊಡ್ಡ ಮಟ್ಟದ ಆಫೀಸರ್ಗಳಿಗೆ ಪ್ರತಿ ತಿಂಗಳು ಈ ದುಡ್ಡು ಯಾರಿಗೆ ಮುಡ್ತಿದೆ ಅನ್ನೋದು ಮಾಹಿತಿಯನ್ನು ತೆಗಿಬೇಕು. ಯಾಕಂದ್ರೆ ಎಲ್ಲ ಪ್ರತಿ ತಿಂಗಳು ನಡೆಯೋದೆಲ್ಲ ನಡೆದು ಕುತ್ತಿಗೆಗೆ ಬಂದಾಗ, ಅಂದ್ರೆ ಅವ್ರಿಗೆ ತೊಂದರೆ ಅಂತ ಬಂದಾಗ ಇಂಥ ಚಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಿನ್ನೇನೋ ಬೇಲ್ ಆಗಿರ್ಬೇಕು. ಹುಡುಗನ್ಗೆ ಬಲಿಪಶು ಮಾಡಕ್ಕೆ ದೊಡ್ಡವ್ರು ಉಳ್ಕಣಕ್ಕೆ ಒಂದು ಚಿಕ್ಕ ಗನ್ಮ್ಯಾನ್ನ ಬಲಿಪಶು ಮಾಡಿದ್ದಾರೆ. ಯಾಕಂದ್ರೆ ಅಂತವ್ರು ಅಂದ್ರೆ ಬಾಯಿ ಕಟ್ಟದಂತವ್ರು ಏನು ಮಾತಾಡಕ್ಕಾಗಲ್ಲ. ನಾಳೆ ಬೆಳಗ್ಗೆ ಹೊರಗೆ ಬಂದ್ಮೇಲೆ ಕೂಡ ನಿನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಇಂಥ ಚಿಕ್ಕವರು ಏನು ಮಾತಾಡಲ್ಲ ಅಂತೇಳಿ ಉದ್ದೇಶದಿಂದ ಮಾಡಿದ್ದಾರೆ. ಇದರಲ್ಲಿ ಯಾರು ದೊಡ್ಡವರು ಶಾಮೀಲ್ ಆಗಿದಾರೋ, ಯಾರು ಪ್ರತಿ ತಿಂಗಳು ದೊಡ್ಡವರು. ಬಳ್ಳಾರಿಯಲ್ಲಿ ಅಕ್ರಮ ಅಕ್ಕಿ ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ದಂಧೆಕೋರರ ಬಳಿಯೇ ಎಸ್ಪಿ ಗನ್ಮ್ಯಾನ್ 3 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪದ ವಿಚಾರಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಅಕ್ಕಿ ದಂಧೆಯಲ್ಲಿ ಶಾಮೀಲ್ ಆಗಿರುವ ಬಗ್ಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಪರೋಕ್ಷವಾಗಿ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಹಿರಿಯ ಅಧಿಕಾರಿ ಹೆಸರು ಹೇಳದೆ ಗನ್ಮ್ಯಾನ್ ಯಾಕೆ ಹೋದ, ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಹೋಗ್ಬೇಕಿತ್ತಲ್ವಾ, ಈ ತರ ಹೋಗ್ತಿದ್ದೀನಿ ಅಂತ ತಾವು ಬಚಾವಾಗೋದಕ್ಕೆ ಹಿರಿಯ ಅಧಿಕಾರಿಗಳು ಗನ್ಮ್ಯಾನ್ನ ಬಲಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹುಡುಗನ್ನ ಸ್ಕೇಪ್ ಗೋಟ್ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡವರು ಇನ್ವಾಲ್ವ್ ಆಗಿದೆ, ದೊಡ್ಡ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ. ನನಗಿರೋ ಮಾಹಿತಿ ಇನ್ವಾಲ್ವ್ ಆಗಿಬಿಟ್ಟು ಅವ್ರ ಕುತ್ತಿಗೆಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅವನ ಮೇಲೆ ದೊಬ್ಬಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಇದನ್ನ ದೊಡ್ಡ ಮಟ್ಟದಲ್ಲಿ ತಾವು ಮೀಡಿಯಾದವರು ಕೂಡ ಚರ್ಚೆ ಮಾಡಬೇಕು. ಯಾರೇ ಅನುಮತಿ ಇಲ್ದಂಗೆ, ಯಾರೇ ಗೈಡೆನ್ಸ್ ಇಲ್ದಂಗೆ ನನ್ನ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನೇನು ಹೇಳ್ತೀನೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುತ್ತೆ. ಅದೇ ರೀತಿಯಲ್ಲಿ ಅವನಿಗೆ ಆ ಕೆಲಸ ಮಾಡಕ್ಕೆ ಯಾರು ಹೇಳಿದ್ದಾರೆ, ಅಷ್ಟು ಧೈರ್ಯ ಯಾವ ರೀತಿಯಲ್ಲಿ ಬಂತು, ಯಾರಿಗೆ ಈ ದುಡ್ಡು ಹೋಗಿ ಪ್ರತಿ ತಿಂಗಳು ಮುಡ್ತಿದೆ, ಯಾವ ದೊಡ್ಡ ಮಟ್ಟದ ಆಫೀಸರ್ಗಳಿಗೆ ಪ್ರತಿ ತಿಂಗಳು ಈ ದುಡ್ಡು ಯಾರಿಗೆ ಮುಡ್ತಿದೆ ಅನ್ನೋದು ಮಾಹಿತಿಯನ್ನು ತೆಗಿಬೇಕು. ಯಾಕಂದ್ರೆ ಎಲ್ಲ ಪ್ರತಿ ತಿಂಗಳು ನಡೆಯೋದೆಲ್ಲ ನಡೆದು ಕುತ್ತಿಗೆಗೆ ಬಂದಾಗ, ಅಂದ್ರೆ ಅವ್ರಿಗೆ ತೊಂದರೆ ಅಂತ ಬಂದಾಗ ಇಂಥ ಚಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಿನ್ನೇನೋ ಬೇಲ್ ಆಗಿರ್ಬೇಕು. ಹುಡುಗನ್ಗೆ ಬಲಿಪಶು ಮಾಡಕ್ಕೆ ದೊಡ್ಡವ್ರು ಉಳ್ಕಣಕ್ಕೆ ಒಂದು ಚಿಕ್ಕ ಗನ್ಮ್ಯಾನ್ನ ಬಲಿಪಶು ಮಾಡಿದ್ದಾರೆ. ಯಾಕಂದ್ರೆ ಅಂತವ್ರು ಅಂದ್ರೆ ಬಾಯಿ ಕಟ್ಟದಂತವ್ರು ಏನು ಮಾತಾಡಕ್ಕಾಗಲ್ಲ. ನಾಳೆ ಬೆಳಗ್ಗೆ ಹೊರಗೆ ಬಂದ್ಮೇಲೆ ಕೂಡ ನಿನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಇಂಥ ಚಿಕ್ಕವರು ಏನು ಮಾತಾಡಲ್ಲ ಅಂತೇಳಿ ಉದ್ದೇಶದಿಂದ ಮಾಡಿದ್ದಾರೆ. ಇದರಲ್ಲಿ ಯಾರು ದೊಡ್ಡವರು ಶಾಮೀಲ್ ಆಗಿದಾರೋ, ಯಾರು ಪ್ರತಿ ತಿಂಗಳು ದೊಡ್ಡವರು